ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹೊಸ ವರ್ಷವನ್ನು ಮಧ್ಯರಾತ್ರಿ ನಂತರ ಇಡೀ ಪ್ರಪಂಚದಾದ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡ್ರು. ಆದರೆ ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ಮಂದಿರದ ಆ ಯಾತ್ರೆಯಲ್ಲಿ ಸುಮಾರು ಒಂದು 12 ಜನ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಿಂದಾಗಿ 12 ಜನ ಭಕ್ತರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟೇ ಏರಿಕೆಯಾಗುವ ಸಾಧ್ಯತೆಯೂ ಇದೆ. ಬ್ರೇಕಿಂಗ್ ನ್ಯೂಸ್. ಸುಮಾರು 15ಕ್ಕೂ ಅಧಿಕ ಮಂದಿಗೆ ಗಾಯ ಆಗಿದೆ. ಕತ್ರಾದ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಕತ್ರಾಯಿಂದನೇ ಯಾವಾಗಲೂ ಜಮ್ಮು ಕಾಶ್ಮೀರದ ಅಂದರೆ ಈ ವೈಷ್ಣೋದೇವಿ ಯಾತ್ರೆ ಶುರುವಾಗೋದೇ ಅಲ್ಲಿಂದ. ಅಲ್ಲಿ ಆಸ್ಪತ್ರೆ ಇದೆ, ಆಸ್ಪತ್ರೆಗೆ ಗಾಯಾಳುಗಳನ್ನ ಕರ್ಕೊಂಡ್ಬಂದಿದ್ದಾರೆ. ಈಗಾಗಲೇ ಮೃತರ ಕುಟುಂಬಕ್ಕೆ 12 ಲಕ್ಷ, ಗಾಯಾಳುಗಳ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಫಿಷಿಯಲ್ ಟ್ವಿಟರ್ ಅಕೌಂಟಿಂದ PMO ಆಫೀಸ್, ಪ್ರಧಾನಮಂತ್ರಿಗಳ ಕಚೇರಿಯಿಂದ ಹೊರಟಿರುವ ಅಫಿಷಿಯಲ್ ಟ್ವೀಟ್ ಅದು. ವೈಷ್ಣೋದೇವಿ ಮಂದಿರ ನಿನ್ನೆ ಬೆಳಗಿನ ಜಾವ 2:30 ಹೊಸ ವರ್ಷದ ಸಂಭ್ರಮದಲ್ಲಿ ಜಗತ್ತಿರಬೇಕಾದ್ರೆ ವೈಷ್ಣೋದೇವಿಗೆ ಲಾಸ್ಟ್ ಇಯರ್ ವೈಷ್ಣೋದೇವಿ ದರ್ಶನ ಇರಲಿಲ್ಲ, ಈ ವರ್ಷ ಇತ್ತು. ಸೊ ಹಾಗಾಗಿ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ. ಸಹಾಯವಾಣಿ ತೋರಿಸ್ತಾ ಇದ್ದೀವಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರಾದರೂ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರು, ಅವರೇನಾದರೂ ವೈಷ್ಣೋದೇವಿ ಯಾತ್ರೆಗೆ ಹೋಗಿದ್ದು, ಈಗ ಅವ್ರ ಸ್ಥಿತಿ ಏನು ಅಥವಾ ಏನಾಗಿದೆ ಗೊತ್ತಾಗದೆ ಹೋದರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಎಮರ್ಜೆನ್ಸಿ ಹೆಲ್ಪ್ಲೈನ್ ಸಹಾಯವಾಣಿ ಸಂಖ್ಯೆಯನ್ನು ಅವಾಗ ನಾವು ವೈಪ್ ಮಾಡಿ ಡಿಸ್ಪ್ಲೇ ಮಾಡ್ತಾನೆ ಇದ್ದೀವಿ. ಅದು ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಬೈಲ್ ತೆಗೆದು ಒಂದು ಫೋಟೋ ಕ್ಲಿಕ್ ಮಾಡಿ ರಪ್ಪ ಅಂತ 01991234804. ಇದು ಲೈವ್ ವಿಜುವಲ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ 18ನಲ್ಲಿ ಈ ಕ್ಷಣ 8:59 ಲೈವ್ ವೈಷ್ಣೋದೇವಿ ಮಂದಿರ, ಜಮ್ಮು ಕಾಶ್ಮೀರದ ಯಾತ್ರಾ ಸ್ಥಳದ ಮಂದಿರದ ಒಳಗಡೆ ದರ್ಶನಕ್ಕೆ ಹೋಗ್ತಿದ್ದಾರಲ್ಲ ಆ ಜಾಗದ ಲೈವ್ ತೋರಿಸ್ತಾ ಇದ್ದೀವಿ. ಲೈವ್ ದೃಶ್ಯ. ನೆನೆ ಇಲ್ಲೇ ಕಾಲ್ ತುಳಿತಾಗಿದ್ದು ಬೆಳಗಿನ ಜಾವ 2:30 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು. ಹಾಗಾಗಿ ಎಲ್ಲ ಒಂದು ಕಡೆ ಒಂದು ಜಾಗದಲ್ಲಿ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ಕಾಲ್ ತುಳಿತ ಆಯಿತು. 12 ಜನ ಸಾವನ್ನಪ್ಪಿದ್ರು. ಇನ್ನೊಂದು 13-15 ಜನ ಏನೋ ತೀವ್ರ ಅಸ್ವಸ್ಥರಾಗಿದ್ದಾರೆ. ಕತ್ರಾದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು ಸ್ವಲ್ಪ 1-2-3 ಜನ ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ನೋಡ್ಬೇಕು ಏನೇನಾಗುತ್ತೆ ಅಂತ. ಇದು ವೈಷ್ಣೋದೇವಿ ಮಂದಿರದಲ್ಲಿ ನಿನ್ನೆ ಯಾತ್ರೆಯಲ್ಲಿ ನಡೆದಂಥ ದುರ್ಘಟನೆ. कहीं थोड़ा सा मिसमैनेजमेंट हुआ, कहीं ना कहीं थोड़ा सा मिसमैनेजमेंट हुआ. जब हमको पता था कि इतना रश हो रहा है तो हमको कहीं ना कहीं पब्लिक को पहले ही रोक देना चाहिए था. अगर हम पहले रोक देते तो शायद ये सिचुएशन नहीं होती. कितने बजे वहाँ पहुँचे, कितने बजे का करीब? हम गाजियाबाद से आए थे, हमको 1 बजे के करीब की बात है सर, 1 बजे. और बल्कि एक बार इससे पहले भी हुआ था, बट वो समहाउ बहुत माइनर था, उसमें किसी को चोट नहीं थी, कोई हताहत नहीं हुआ था. कहीं ना कहीं थोड़ा सा मिसमैनेजमेंट हुआ, कहीं ना कहीं थोड़ा सा मिसमैनेजमेंट हुआ. जब हमको पता था कि इतना रश हो रहा है तो हमको कहीं ना कहीं पब्लिक को पहले ही रोक देना चाहिए था. अगर हम पहले रोक देते तो शायद ये सिचुएशन नहीं होती. कितने बजे वहाँ पहुँचे, कितने बजे का करीब? हम गाजियाबाद से आए थे, हमको 1 बजे के करीब की बात है सर, 1 बजे. और बल्कि एक बार ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಗುಡ್ ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ಹೊಸ ವರ್ಷದ ಸಂಭ್ರಮ, ಆದರೆ ವೈಷ್ಣೋದೇವಿ ಮಂದಿರದಲ್ಲಿ ಆ ಸಂಭ್ರಮವನ್ನು ಕಿತ್ಕೊಂಡ್ಬಿಡ್ತು ಅಂತ ಅನ್ಸುತ್ತೆ. ನಾಟ್ ಎ ಗುಡ್ ಸ್ಟಾರ್ಟ್. ಯಾಕಾಯಿತು, ಕಾರಣ ಏನು ಅಂತ ಏನಾದರೂ ಗೊತ್ತಾಯ್ತಾ? ಇವಾಗ ಪರಿಸ್ಥಿತಿ ಹೇಗಿದೆ? ಈಗ ಸ್ವಲ್ಪ ಹೊತ್ತು ಹಿಂದೆ ಕೇಂದ್ರ ಸರ್ಕಾರ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ಮಾಡಿದೆ. ಅಂದ್ರೆ ನಿನ್ನೆ ಮಧ್ಯರಾತ್ರಿ 2:30 ಅಥವಾ ಬೆಳಗಿನ ಜಾವ 2:30 ಸುಮಾರಿಗೆ ಈ ತರದ ಒಂದು ದುರ್ಘಟನೆ ಆಗಿದೆ. ಈ ಬಾರಿ ವೈಷ್ಣೋದೇವಿ ದೇವಸ್ಥಾನಕ್ಕೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಜನ ಬಂದಿದ್ರು. ಕರೋನಾ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಅವಕಾಶವನ್ನ ನೀಡಿರ್ಲಿಲ್ಲ ಹೊಸ ವರ್ಷದ ಸಂದರ್ಭದಲ್ಲಿ. ಅದಲ್ಲದೆ ಅದಾದ್ಮೇಲೂ ಕೂಡ ಬಹಳಷ್ಟು ದಿನ ಅದು ದೇವಸ್ಥಾನವನ್ನ ಭಕ್ತರಿಗೆ ನಿಷೇಧ ಮಾಡಲಾಗ್ತಾ ಇತ್ತು. ಮತ್ತೆ ಅಲ್ಲಿಗೆ ವ್ಯವಸ್ಥೆಗಳು ಕೂಡ, ಸಾರಿಗೆ ವ್ಯವಸ್ಥೆಗಳು ಕೂಡ ಇರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಕತಾರ್ಗಾಗ್ಲಿ, ಜಮ್ಮುಗಾಗ್ಲಿ, ಶ್ರೀನಗರಕ್ಕಾಗ್ಲಿ ಹೋಗಿ ಜನ ವೈಷ್ಣವ ದೇವಿ ದೇವಸ್ಥಾನವನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅದರಿಂದಾಗಿ ಈ ಬಾರಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ಮತ್ತೆ ಆಕ್ಚುಲಿ ತುಂಬಾ ಕೋಲ್ಡ್ ಇದೆ ಇಲ್ಲಿ, ಮತ್ತು ಪರ್ವತ ಶ್ರೇಣಿಯಲ್ಲೂ ಕೂಡ ಹೆಚ್ಚು, ಅಂದ್ರೆ ಕಳೆದ ಬಾರಿಗಿನ್ನ ಹೆಚ್ಚು ಶೀತ ಗಾಳಿ ಇದೆ. ಆದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಬಹುಶಃ ಶೀತ ಗಾಳಿ ಹೆಚ್ಚಿರುವ ಕಾರಣಕ್ಕೋಸ್ಕರ ಬಹಳ ಜನ ಬರ್ಲಿಕ್ಕಿಲ್ಲ ಎನ್ನುವಂತ ಅಂದಾಜು ಮಾಡಿತ್ತು ಅಂತ ಅನ್ಸುತ್ತೆ
ಸ್ಥಳೀಯ ಆಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ. ಆದ್ರೆ ಅದೆಲ್ಲ ನಿರೀಕ್ಷೆಯನ್ನು ಹುಸಿಗೊಳಿಸಿ ಜನ ಅಂದ್ರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಬಂದಿದ್ರು. ಅದರ ಪರಿಣಾಮವಾಗಿ ಕಾಲ್ತುಳಿತಾಗಿ ಈಗಾಗಲೇ 12 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಘಟನೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಅದಲ್ಲದೆ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವ ಸಂಗತಿಗಳು ಕೂಡ ಬರ್ತವೆ. ಅದರಿಂದ ಈಗ ಒಂದು ಅಲ್ಲಿ ಒಂದು ದೂರವಾಣಿ ಸಂಖ್ಯೆಯನ್ನ ಕೂಡ ಕೊಡಲಾಗಿದೆ, ಸಹಾಯವಾಣಿ ತೆರೆಯಲಾಗಿದೆ. ಅದಲ್ಲದೆ ಗಾಯಗೊಂಡವರನ್ನ ಕತಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. 14 ಮಂದಿ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅದರಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಸೊ ಇದಲ್ಲದೆ ಈಗ ಅಲ್ಲಿ ಪರಿಸ್ಥಿತಿಯನ್ನ ಸಹಜ ಸ್ಥಿತಿಗೆ ತರಲಿಕ್ಕೆ ಅಲ್ಲಿನ ಜಿಲ್ಲಾಡಳಿತ, ದೇವಸ್ಥಾನದ ಆಡಳಿತ ಮಂಡಳಿ, ಸ್ಥಳೀಯರು ಇವರೆಲ್ಲರೂ ಕೂಡ ಪ್ರಯತ್ನವನ್ನ ಪಡ್ತಿದ್ದಾರೆ. ಆದ್ರೂ ಕೂಡ ಒಂದು ಭಯದ ವಾತಾವರಣ, ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಧನೇಶ್ ಬುಕ್ಕನಕೆರೆ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇವತ್ತು ಜನವರಿ 1ನೇ ತಾರೀಕು 2022ನೇ ಇಸ್ವಿ, ಅಂದರೆ ಹೊಸ ವರ್ಷ, ಹೊಸ ನಂಬಿಕೆ, ಆರೋಗ್ಯವೇ ಭಾಗ್ಯವಾಗಲಿ. ಸಂಭ್ರಮದ ಜೊತೆ ಕೊರೋನಾ ಎಚ್ಚರಿಕೆ ಕೂಡ ತುಂಬ ಮುಖ್ಯ, ಅದಿರಲೇಬೇಕು. ನಿಮ್ಮ ಕಾಳಜಿ ನಮ್ಮದಲ್ಲ, ನಿಮ್ಮವರ ಕಾಳಜಿ ನೆನಪಿರಲಿ. ಈ ಹೊತ್ತಿನ ಸ್ಪೆಷಲ್ ಹಾಯ್ 2022. ಪಾರ್ಟಿ ಮಾಡಬೇಡಿ, ಹುಷಾರಾಗಿರಿ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ನೈಟ್ ಕರ್ಫ್ಯೂನ ಉಲ್ಲಂಘಿಸಿ ಪಾರ್ಟಿ ಆಯೋಜನೆ ಮಾಡಿದ್ರು. ರಾಮನಗರದಲ್ಲಿ ಹೋಮ್ ಸ್ಟೇ ಮೇಲೆ ಪೊಲೀಸರು ರೇಡ್ ಮಾಡಿದ್ರು. ಕಣ್ವಾ ಜಲಾಶಯ ಬ್ಯಾಕ್ ವಾಟರ್, ಅಲ್ಲಿ ಹೋಮ್ ಸ್ಟೇ ಇದೆ, ಅಲ್ಲಿ ರೇಡ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ರಾಮನಗರ ಕಣ್ವಾ ಜಲಾಶಯ ಚನ್ನಪಟ್ಟಣಕ್ಕೆ ಹೋಗೋಕೆ ಮುಂಚೆ ಬಲಭಾಗದಲ್ಲಿ ಕೆಂಗಲ್ ಆ ಪಕ್ಕ ರೈಟ್ ಅಂತ ತಗೊಂಡ್ರೆ ನೇರವಾಗಿ ಕಣ್ವಾ ಜಲಾಶಯ ಬ್ಯಾಕ್ ವಾಟರ್ಗೆ ಹೋಗ್ತೀರಾ. ಈ ನೈಟ್ ಕರ್ಫ್ಯೂ ಇದ್ದರೂ ಹೋಮ್ ಸ್ಟೇ ಮೇಲೆ ದಾಳಿ ಆಯಿತು. ಯಾಕೆಂದರೆ ಹೋಮ್ ಸ್ಟೇನಲ್ಲಿ ಪಾರ್ಟಿ ನಡೀತಾ ಇತ್ತು. ರಾಮನಗರದ SP ಗಿರೀಶ್ ನೇತೃತ್ವದಲ್ಲಿ ದಾಳಿ ಮಾಡಿದ್ರು. ಟ್ರೆಕೋಸ್ಟಾ ಅನ್ನೋ ಹೋಮ್ ಸ್ಟೇ ಅದು. ಪೊಲೀಸರು ಅಲ್ಲಿ ರೇಡ್ ಮಾಡಿದಾಗ ಏನೇನು ಸಿಕ್ತು ನೋಡಿ. ಆನ್ಲೈನ್ ಬುಕಿಂಗ್ ಮೂಲಕ ಪಾರ್ಟಿ ಆಯೋಜನೆ ಆಗಿತ್ತು. DJ ಮ್ಯೂಸಿಕ್ ಬಳಸಿ ಪಾರ್ಟಿ ಮಾಡ್ತಿದ್ರು. ಬಾಬಾ ಯಾರಿಗೂ ಗೊತ್ತಾಗಲ್ಲ, ಕೇಳಿಸಲ್ಲ ಅಂತ DJ ಎಲ್ಲ ಹಾಕಿದ್ರೆ ಜಗತ್ತಿಗೆ ಗೊತ್ತಾಗತ್ತೆ. ಸಾವಿರಾರು ಜನ ಅಲ್ಲಿದ್ದವರು, ಇಬ್ಬರಲ್ಲ. DJ ಮ್ಯೂಸಿಕ್ ಬಳಸಿ ಪಾರ್ಟಿ ಮಾಡ್ತಿದ್ರು ಜನ. ನ್ಯೂ ಇಯರ್ ಸೆಲೆಬ್ರೇಷನ್ ನಡೀತಾ ಇತ್ತು. ಬೆಂಗಳೂರು ಸೇರಿ ಹಲವಾರು ಕಡೆಯಿಂದ ಜನ ಬಂದಿದ್ರು. ಅಲ್ಲಿಗೆ ಟೆಂಟ್ ನಿರ್ಮಿಸಿ ಪಾರ್ಟಿ ಆಯೋಜನೆ ಆಗಿತ್ತು. ಜನರಿಗೆ ಉಳ್ಕೊಳ್ಳೋದಕ್ಕೆ ಟೆಂಟ್ ವ್ಯವಸ್ಥೆ ಮಾಡಿದ್ರಂತೆ ರೆಸಾರ್ಟ್ ಮಾಲೀಕ ಸ್ವಾಮಿ ಅಂತ ಆತನ ಮೇಲೂ ಕೇಸ್ ಹಾಕಿದ್ದಾರೆ. ಯುವತಿಯರು, ಮಧ್ಯವಯಸ್ಕರು, ಮಕ್ಕಳು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ನಿಷೇಧಾಜ್ಞೆ ಇದ್ದರೂ ಪಾರ್ಟಿ ಮಾಡ್ತಿದ್ರು ಜನ. ಚನ್ನಪಟ್ಟಣದ MK ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ವರ್ಷಾಚರಣೆ ನಿಮಿತ್ತ ಜನ ಬೆಳ್ಳಂಬೆಳಗ್ಗೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡ್ಕೋತಿದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಅದರಲ್ಲೂ ನೇತ್ರಾವತಿ ನದಿ ತೀರದಲ್ಲಿರುವಂಥ ಮಂಜುನಾಥನ ಸನ್ನಿಧಿ, ಅದು ಧರ್ಮಸ್ಥಳ, ಅಲ್ಲಂತೂ ಭಕ್ತ ಸಾಗರವೇ ಸೇರಿದೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಹೊಸ ವರ್ಷದ ದಿನ ಭಕ್ತರು ದೇವರ ದರ್ಶನ ಪಡ್ಕೋತಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಮುಂಜಾನೆಯಿಂದಲೇ ಆಂಜನೇಯ ದರ್ಶನ ಪಡೆಯೋದಕ್ಕೆ ಭಕ್ತರು ಕೂಡ ಬರ್ತಿದ್ದಾರೆ. ಜೈ ಶ್ರೀರಾಮ ಅಂತ ಅಂಜನಾದ್ರಿ ಬೆಟ್ಟವನ್ನು ಏರ್ತಿದ್ದಾರೆ. ಮಂಜುನಾಥ ಸ್ವಾಮಿ ಎಡಭಾಗದಲ್ಲಿ, ಕಪಿಲೇಶ್ವರ ಸ್ವಾಮಿ ಮಧ್ಯಭಾಗದಲ್ಲಿ, ಆಂಜನೇಯ ಸ್ವಾಮಿ ಬಲಭಾಗದಲ್ಲಿ 3 ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ. ಹೊಸ ವರ್ಷ ಚೆನ್ನಾಗಿ ಶುರುವಾಗಲಿ, ಯಾವುದೇ ರೀತಿ ಆತಂಕ ಬೇಡ, ನಮ್ಮ ಕುಟುಂಬ ಕಾಪಾಡಪ್ಪ, ಜನನ ಕಾಪಾಡಪ್ಪ, ಈ ಕೊರೋನಾದಿಂದ ಕರೋನಾ ದೂರ ಆಗ್ಲಪ್ಪ ಅಂತೆಲ್ಲ ಒಂದಷ್ಟು ನಮ್ಮ ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ. ಒಳ್ಳೇದಾಗಲಿ ಅಂತ, ಎಲ್ಲರಿಗೂ ಒಳ್ಳೇದಾಗಲಿ. ಧರ್ಮಸ್ಥಳ ನೇತ್ರಾವತಿ ನದಿ ತೀರದ ಮಂಜುನಾಥನ ಸನ್ನಿಧಿ ಯಾವಾಗಲೂ ಅಷ್ಟೇ. ಹೊಸ ವರ್ಷ ಅಲ್ಲೂ ತುಂಬ ಜನ ಇರ್ತಾರೆ. ನೆನ್ನೆ ರಾತ್ರಿ ಒಂದು ತುಂಬ ವಿಶೇಷ ಪೂಜೆ ನಡೆಯುತ್ತೆ ಮಧ್ಯರಾತ್ರಿ ತನಕ. ಅದನ್ನು ಮತ್ತೆ ಬೆಳಗಿನ ಪೂಜೆ ಇರುತ್ತೆ. ತುಂಬ ಜನ ನೆನ್ನೆ ರಾತ್ರಿ ಪೂಜೆಗೆ ಹೋಗ್ತಾರೆ.
ಊಟ ಮಾಡಿ ಪ್ರಸಾದ ಸೇವಿಸಿ ರಾತ್ರಿ ಪೂಜೆಯಲ್ಲಿದ್ದು ಮತ್ತು ಬೆಳಗ್ಗೆ ಎದ್ದು ಮತ್ತು ಪೂಜೆ ಮಾಡಿ ಅದಾದಮೇಲೆ ಅವರ ಊರ ಕಡೆ ಬರುವಂಥ ವಾಡಿಕೆ ಇದೆ ಪ್ರತಿ ವರ್ಷ ಕೂಡ. ಅದು ಸೆಲೆಬ್ರಿಟಿ ಆದಿಯಾಗಿಯೂ ತುಂಬ ಜನ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಬೆಂಗಳೂರು, ಮೈಸೂರು, ಬೀದರ್ ಇಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳಿವೆ. ಅಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಜನ ತುಂಬ ಕಾಣಿಸ್ಕೊಂಡ್ರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿದೆ ವೆಂಕಟೇಶ್ವರ ದೇವಸ್ಥಾನ ಅಂತ, ಚಿಕ್ಕ ತಿರುಪತಿ ಅಂತ ಕರಿಬೇಕು ಇದಕ್ಕೆ. ಬೆಳಗ್ಗೆ 6 ಗಂಟೆಯಿಂದ ಭಕ್ತರಂತೂ ಸರತಿ ಸಾಲ ನಿಂತು ದೇವರ ದರ್ಶನ ಪಡ್ಕೋತಾ ಇದ್ರು. ಬಲಭಾಗದಲ್ಲಿ ನಾವು ಹೆಚ್ಚು ಹೇಳಲೇಬೇಕಾಗಿಲ್ಲ, ಮಧ್ಯಭಾಗದಲ್ಲಿರೋ ದೃಶ್ಯ ಅದು ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವಿಯ ಸನ್ನಿಧಿ. ಅಲ್ಲೂ ಕೂಡ ಬೆಳಗ್ಗೆಯಿಂದಲೇ ದರ್ಶನ ಪಡಿತಿದ್ದಾರೆ ಭಕ್ತರು. ಬಲಭಾಗದಲ್ಲಿ ಝರಣಿ ನರಸಿಂಹ ದೇವಸ್ಥಾನ, ಬೀದರ್ನ ಝರಣಿ ನರಸಿಂಹ ದೇವಸ್ಥಾನ. ಅಕ್ಕಪಕ್ಕದ ರಾಜ್ಯಗಳಿಂದಲೂ ಇಲ್ಲಿಗೆ ಭಕ್ತರು ಬರ್ತಾರೆ. ಕೋವಿಡ್ ನಿಯಮಗಳನ್ನು ಪಾಲಿಸಿ ಭಕ್ತರನ್ನು ಒಳಗೆ ಬಿಡ್ತಿದ್ದಾರೆ. 3 ದೃಶ್ಯ: ಬೆಂಗಳೂರಿನ ಗೋವಿಂದ ಗೋವಿಂದ, ಶ್ರೀ ವೆಂಕಟರಮಣ ಸ್ವಾಮಿ ಗೋವಿಂದ, ವೆಂಕಟೇಶ್ವರನ ದೇವಸ್ಥಾನ, ಮಧ್ಯಭಾಗದಲ್ಲಿ ತಾಯಿ ಚಾಮುಂಡಿ ಕಾಪಾಡಮ್ಮ ಅಂತ ಮೈಸೂರಿನ ಚಾಮುಂಡಿ ಬೆಟ್ಟದ ಮುಂಭಾಗದ ದೃಶ್ಯ. ಬಲಭಾಗದಲ್ಲಿ ಬೀದರ್ನ ಪ್ರಸಿದ್ಧವಾದಂಥ ಝರಣಿ ನರಸಿಂಹ ದೇವಸ್ಥಾನ. ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬರ್ತಾರೆ, ಬಿಕಾಸ್ ಕರ್ನಾಟಕದ ಬಾರ್ಡ್ರ್ ತುದಿಯಲ್ಲಿದೆ. ಆ ಕಡೆ ಮಹಾರಾಷ್ಟ್ರ, ಈ ಕಡೆ ಎಲ್ಲ ಕಡೆಯಿಂದ ಬರ್ತಾರೆ ಅಲ್ಲಿಗೆ. ಇದು ಝರಣಿ ನರಸಿಂಹಸ್ವಾಮಿ ದೇವಸ್ಥಾನ. ಅದು 3 ಭಾಗದ ದೃಶ್ಯ ನೋಡ್ತಾ ಇದ್ದೀವಿ. ನಮೋ ವೆಂಕಟೇಶಯ್ಯ. ಎಲ್ಲರಿಗೂ ನೂತನ ಸಂವತ್ಸರ ಶುಭಾಶಯಗಳು. ಇಲ್ಲಿಗೆ ಎವ್ರಿ ಇಯರು ಒಂದು 20,000 ಜನ ಬರ್ತಾರೆ. ಇವತ್ತೂ ಅಷ್ಟೇ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕ್ಯೂ ಲೈನ್ಸು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಡ್ಯೂಲಿ ಫಾಲೋಯಿಂಗ್ ದ ಕೋವಿಡ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ವಿ. ಏನಾದರೂ ಗೌರ್ಮೆಂಟ್ ಕೊಟ್ಟಿರೋದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ 25,000 ಲಾಡು ಬಂದಿದೆ ಭಕ್ತಾದಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೂ. ನ್ಯೂ ಇಯರ್ ಕ್ಯಾಲೆಂಡರ್ಸು, ಡೈರೀಸು ಮತ್ತು ಅನ್ನಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ದೇವರ ದರ್ಶನ ಕೋವಿಡ್ ರೂಲ್ ಫಾಲೋ ಮಾಡಿ. ಬೆಳ್ಳಂಬೆಳಗ್ಗೆ ನನ್ನ ಸಹೋದ್ಯೋಗಿ ಮುನಿರಾಜು ಬೆಂಗಳೂರಿನ ವೈಯಾಲಿ ಕಾವಲಿನಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರು. ಭಕ್ತರ ದಂಡು ಹೇಗಿದೆ, ಹೇಗೆಲ್ಲ ಭಕ್ತರು ಪೂಜೆ ಸಲ್ಲಿಸ್ತಾ ಇದ್ದಾರೆ ಎಲ್ಲವನ್ನು ಕೂಡ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಓ ಟಿ ಮುನಿ. ಹೊಸ ವರ್ಷದಂದು ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಏನು ದೇವರ ದರ್ಶನ ಪಡ್ಕೊಳ್ಬೇಕು, ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಜನ ದೇವಸ್ಥಾನಗಳ ಮೊರೆ ಹೋಗ್ತಿರೋದನ್ನ ನಾವು ನೋಡ್ಬೋದು. ನಾವೀಗ ಬೆಂಗಳೂರಿನ ವೈಯಾಲಿ ಕಾವಲ್ ಬಳಿ ಇರುವಂಥ ಒಂದು TTD ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಳಿ ಇದ್ದೀವಿ. ಇಲ್ಲಿ ನೋಡ್ಬೋದು ಬೆಳಿಗ್ಗೆಯಿಂದಲೂ ಸಹ ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಪಡಿತಾ ಇರೋದನ್ನ ನಾವು ಕಾಣ್ಬೋದಾಗಿದೆ. ಏನು ಈ ಒಂದು ದೇವಸ್ಥಾನಕ್ಕೆ ಏನು ಮಲ್ಲೇಶ್ವರ ಸುತ್ತಮುತ್ತ ಸೇರಿದಂತೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಒಂದು ಹೊಸ ವರ್ಷದ ಪ್ರಯುಕ್ತ ಮತ್ತೆ ಶನಿವಾರ ಸಹ ಇವತ್ತು ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ದಂಡು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ಎಲ್ಲರೂ ಸಹ ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಒಂದು ದೇವಸ್ಥಾನಕ್ಕೆ ಆಗಮಿಸಿ ದೇವರ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮತ್ತೆ ಇವತ್ತು ಹೊಸ ವರ್ಷ ಹಾಗೂ ಶನಿವಾರವೂ ಸಹ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಿದ್ದಾರೆ ಅಂತೇಳಿ ಒಂದು ದೇವಸ್ಥಾನದ ಒಂದು ಆಡಳಿತ ಮಂಡಳಿಯವರು ತಿಳಿಸ್ತಾ ಇರೋದು. ಮತ್ತೆ ಅದೇ ರೀತಿ ಪ್ರಮುಖವಾಗಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಒಂದು ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡೋದು ಸಹ ಒಂದು ಸವಾಲಾಗಿರುತ್ತೆ. ಅದರಿಂದ ದೇವಸ್ಥಾನದ ವತಿಯಿಂದ ಪ್ರತಿಯೊಬ್ಬರು ಸಹ ಮಾಸ್ಕ್ ಧರಿಸಬೇಕು, ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ ಬಂದು ದೇವರ ದರ್ಶನವನ್ನು ಪಡ್ಕೊಳ್ಬೇಕು ಅಂತೇಳಿ ಎಲ್ಲ ಕಡೆ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡ್ತಾ ಇರುವಂಥದ್ದು. ಯಾರು ಸಹ ಏನು ಮಾಸ್ಕ್ ಇಲ್ಲದೆ ಒಂದು ಬರ್ತಿರುವಂತಹ ಒಂದು ಭಕ್ತರೇನಿದ್ದಾರೆ ಅಂಥವ್ರಿಗೆ ದೇವಸ್ಥಾನದ ವತಿಯಿಂದಲೇ ಒಂದು ಮಾಸ್ಕ್ ಅನ್ನು ಸಹ ಕೊಡ್ತಿದ್ದಾರೆ. ಮಾಸ್ಕ್ ಕೊಟ್ಟು ಎಲ್ಲರೂ ಸಹ ಒಂದು ಡಿಸ್ಟೆನ್ಸ್ ನಲ್ಲಿ ಬಂದು ದೇವರ ದರ್ಶನ ಪಡ್ಕೊಳ್ಬೇಕು, ಮತ್ತೆ ಸ್ಯಾನಿಟೈಸ್ ಸಹ ಒಂದು ಕೈಗಳಿಗೆ ಹಾಕೊಂಡು ಬರಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡ್ತಾ ಇರೋದು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಓಮಿಕ್ರಾನ್ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ಸರ್ಕಾರ ಮತ್ತೆ BBMP ಅವರು ಒಂದು ಕಟ್ಟುನಿಟ್ಟಿನ ಒಂದು ರೂಲ್ಸ್ ಅನ್ನ ಒಂದು ಜಾರಿಗೆ ತಂದಿರೋದಂಥದ್ದು. ಅದರಿಂದ ಇವತ್ತು ಒಂದು ಭಕ್ತರ ಸಂಖ್ಯೆಯೂ ಸಹ ಹೆಚ್ಚಾಗ್ತಿರೋದ್ರಿಂದ ಆ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಿಕೊಂಡು ಒಂದು ಸಾರ್ವಜನಿಕರನ್ನ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗುತ್ತೆ. ಅದನ್ನ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಹ ಈಗಾಗಲೇ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದು. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಇವತ್ತು 20,000ಕ್ಕೂ ಹೆಚ್ಚು ಜನ ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ದೇವಸ್ಥಾನದವರು ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುತ್ತದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಹಳೆ ಮೈಸೂರು ಭಾಗದಲ್ಲಿ JDSನವರಿಗೆ ನನ್ನ ಕಂಡ್ರೆ ಭಯ ಇದೆ ಅಂತ ಮಾಜಿ CM ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಸಂಪಾದಕರು ಸಿದ್ದು ಕಾಳೋಜಿ ಅವರ ಜೊತೆ 1-to-1 ವಿಶೇಷ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅದರ ಝಲಕ್ ಇಲ್ಲಿದೆ. ಸಿದ್ದರಾಮಯ್ಯ ಅವರನ್ನ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಕೆಲವೊಂದ್ಸರಿ ನಿಂದಿಸ್ತಾರೆ, ರಾಜಕೀಯವಾಗಿ ಏನೇ ಇರ್ಬೋದು.
ಸೊ ಎಲ್ಲೋ ಅವ್ರಿಗೆ ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚ ಅಥವಾ ನಿಮ್ಮ ಕಂಡ್ರೆ ತುಂಬ ಪರ್ಸನಲಾಗಿ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಒಂದು ಕಡೆ ನಿಮ್ಮನ್ನು ಬ್ರೂಟಸ್ ಅಂತಾರೆ, ಇನ್ನೊಂದು ಕಡೆ ನಿಮ್ಮನ್ನು ಶಕುನಿ ಅಂತಾರೆ, ಇನ್ನೊಂದು ಕಡೆ ಸಿದ್ಧಸೂತ್ರ ಅಂತಾರೆ. ಈ ರಾಜಕಾರಣದಲ್ಲಿ JDS-ಅನ್ನ ಯಾವ ರೀತಿ ನೋಡ್ತೀರಿ ನೀವು? JDS-ನವರಿಗೆ ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನನ್ನ ಕಂಡ್ರೆ ಭಯ ಇದೆ ಅವರಿಗೆ. ಸೊ ಅವರು ನನಗೆ ತೆಗಳಿದ್ರೆ ಅವ್ರ ಪಕ್ಷ ಹೆಚ್ಚು ಬಲ ಆಯ್ತದೆ, ನನ್ನನ್ನು ಹೆಚ್ಚು ಟೀಕೆ ಮಾಡಿದ್ರೆ ಹೆಚ್ಚು ಬಲ ಆಯ್ತದೆ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ. ಅದೇನಾಗಲ್ಲ. ನಾನು ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ, ದೇವೇಗೌಡರ ಮೇಲೂ ದ್ವೇಷ ಇಲ್ಲ, ಕುಮಾರಸ್ವಾಮಿ ಮೇಲೂ ಕೂಡ ದ್ವೇಷ ಇಲ್ಲ. ರಾಜಕಾರಣ ಈಗ ಗೋಹತ್ಯೆ ಮಸೂದೆ ಚರ್ಚೆ ಬಂತು, ಅದನ್ನು ಬೆಂಬಲ ಕೊಟ್ಟವ್ರು ಯಾರು? JDS-ನವರಲ್ವಾ? ರೈತರ ಬಗ್ಗೆ ಭಾಳ ಮಾತಾಡ್ತಾರೆ, ಬೆಂಬಲ ಕೊಟ್ಟವ್ರು ಯಾರು? JDS-ನವ್ರ ಬಗ್ಗೆ. ಈಗ ನಾವು ಮೇಕೆದಾಟು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಅದನ್ನ ಯಾಕೆ ಟೀಕೆ ಮಾಡ್ತಾ ಇದ್ದೀರಿ? ನೀವು ಮಾಡಿ, ನೀವು ಮಾಡದೆ ಹೋದರೆ ನಾವು ಮಾಡೋದನ್ನ ಯಾಕೆ ಟೀಕೆ ಮಾಡ್ತೀರಿ? ನಾವು ಮಾಡ್ತಾ ಇರೋದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಈ ರಾಜ್ಯದ ಹಿತದೃಷ್ಟಿಯಿಂದ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ. 30% ಬೆಂಗಳೂರು ನಗರದವರಿಗೆ ನೀರಿಲ್ಲ, ಈಗ ಕುಡಿಯೋ ನೀರಿಲ್ಲ, ಕಾವೇರಿ ನೀರಿಲ್ಲ, ಅದು ಕೊಡೋಕ್ಕೋಸ್ಕರ ಮಾಡ್ತಾ ಇರೋದು. ಇದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ, ಮಾಡಲಿಲ್ಲ ವಿಳಂಬ ಆಗಿದೆ ಅಂತ ಪಾದಯಾತ್ರೆ ಮಾಡ್ತೀವಿ ಅಂದರೆ ಇವ್ರಿಗೇನಂತೆ? JDS-ನವ್ರಿಗೇನು ತೊಂದರೆ? ಅವ್ರಿಗೇನು ತೊಂದರೆ ಏನು? ಅವ್ರಿಗೆ ನಿಮ್ಮ ಕಂಡ್ರೆ ಅಥವಾ ಭೀತಿ ಇರಬೇಕು, ಅಥವಾ ಅವರ ಶಕ್ತಿ ರಾಜಕೀಯವಾಗಿ ಕಡಿಮೆ ಆಗ್ತದೆ ಅಂತಕ್ಕಂಥ ಭಯ ಇರಬೇಕು. ಆ ಕಾರಣದಿಂದ ಅವರು ವಿರೋಧ ಮಾಡ್ತಾರೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಕಾಂಗ್ರೆಸ್ಗೆ ಅಡ್ಡಗಾಲ ಆಗತ್ತೆ ಅನ್ಸುತ್ತಾ ಈ ಸರಿ? JDS ಕಾಂಗ್ರೆಸ್ಗೆ ನಿಜವಾಗೂ ಒಂದು ಅಡ್ಡಗಾಲ ಆಗತ್ತೆ ಅನ್ಸುತ್ತಾ? ನನ್ನ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ JDS-ನವರು ಈಗ ಎಷ್ಟು ಗೆದ್ದಿದ್ರು ಅದಕ್ಕಿಂತ ಅಷ್ಟು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಇದರ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6 ಗಂಟೆಗೆ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ನೋಡಿ. ಸಿದ್ದು ಕಾಳಜಿಯವ್ರ ಜೊತೆ 1 to 1 ಸಿದ್ದರಾಮಯ್ಯನವ್ರ ಜೊತೆ. ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಕೆಲವೊಂದ್ಸರಿ ನಿಂದಿಸ್ತಾರೆ. ಎಲ್ಲೋ ಅವ್ರಿಗೆ ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚ, ನನ್ನ ಕಂಡ್ರೆ ಭಯ ಇದೆ ಅವರಿಗೆ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತಂತ ಅದು ಬಹಿರಂಗವೂ ಕೂಡ ಕೆಲವರು ಹೇಳಿದ್ದಾರೆ. ಜನರ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ ಮಾಡುವಷ್ಟು ಶಕ್ತಿ ಈ ರಾಜ್ಯಕ್ಕಿದೆಯಾ? ಆರ್ಥಿಕವಾಗಿ ದಿವಾಳಿ ಕಡೆಗೆ ಹೋಗಿಬಿಟ್ಟಿದೆ. ಮುಂಬರುವ ಚುನಾವಣೆಯಲ್ಲಿ ಬಾದಾಮಿನ, ಕೋಲಾರ, ವರುಣನ, ಚಾಮರಾಜಪೇಟೆನ ಈಗ ಆಸ್ ಆನ್ ಟುಡೇ ಈಗ DK ಶಿವಕುಮಾರ್ ಅವರು 1 ವರ್ಷ ಮೇಲೇನೆ ಆಯಿತು ಅಧ್ಯಕ್ಷರಾಗಿ. ನೀವು ಎಷ್ಟೋ ಸಾರಿ ಹೇಳ್ತೀರಿ ನಮ್ಮ ಮಧ್ಯೆ ತುಂಬ ಹೊಂದಾಣಿಕೆ ಇದೆ, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರಿಗೇನು ಅಂತಂದರೆ ಮೊದಲಿನಿಂದಲೂ ಕೂಡ ನಿಮಗೆ ನೆನಪಿರ್ಬೋದಲ್ಲ, ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಅನ್ನುವ ವಿಶೇಷ ಅಭಿಯಾನವನ್ನು ನಾವು ಮಾಡಿದ್ವಿ. ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ವಿ. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ವಿ. ಇದೀಗ ಶೀಘ್ರದಲ್ಲೇ ಮಗ್ಗದೊಮ್ಮೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಯಂಗ್ ಜೀನಿಯಸ್ ಸೀಸನ್ 2 ಮೂಲಕ. ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆ ಇದ್ದರೆ ಈಗಲೇ news18.com/ಯಂಗ್ ಜೀನಿಯಸ್ ಅಥವಾ ಬೈಜೂಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿಸಿ. ಮಿಸ್ ಮಾಡಿಬಿಡಿ. ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ 2. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.